ಯುಗಾದಿ. ಯುಗಾದಿ ಯಾಕೆ ಆಚರಿಸ್ತೇವೆ? ಈ ಪ್ರಶ್ನೆ ತುಂಬ ಜನಕ್ಕೆ ಬಂದಿದ್ರು ಉತ್ತರ ತಿಳ್ಕೊಳ್ಳೋ ಪ್ರಯತ್ನ ಕಡಿಮೆನೆ. ನಮಸ್ಕಾರ ಎಲ್ರಿಗೂ. ಇಂದು ನಾವು ಮಾತನಾಡ್ತಿರೋದು ನಮ್ಮ ಸಂಸ್ಕೃತಿಯ ಅತ್ಯಂತ ಪ್ರಮುಖ ಹಬ್ಬವಾದ ಯುಗಾದಿ ಬಗ್ಗೆ. ಯುಗಾದಿ ಎಂಬ ಪದವು ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಬಂದಿದೆ. ಅಂದರೆ ಹೊಸ ಯುಗದ ಆರಂಭ ಅಂತ. ಕರ್ನಾಟಕದಲ್ಲಿ ಯುಗಾದಿಯನ್ನ ಚಾಂದ್ರಮಾನ ಪ್ರಕಾರ ಹೊಸ ವರ್ಷದ ಮೊದಲ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನದಿಂದ ವಸಂತ ಋತು ಪ್ರಾರಂಭವಾಗುತ್ತದೆ. ಪ್ರಕೃತಿ ಹೊಸ ರೂಪ ತಾಳುತ್ತದೆ. ಮರಗಳಲ್ಲಿ ಹೊಸ ಎಲೆಗಳು, ಹೂವುಗಳು ಅರಳುತ್ತವೆ. ಇದು ಹೊಸ ಆರಂಭದ ಸಂಕೇತ. ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸಿದೆನೆಂದು ನಂಬಲಾಗಿದೆ. ಆದ್ದರಿಂದ ಈ ದಿನಕ್ಕೆ ವಿಶೇಷ ಮಹತ್ವವಿದೆ. ಯುಗಾದಿ ದಿನದ ಪ್ರಮುಖ ಆಚರಣೆ ಎಂದರೆ ಬೇವು ಬೆಲ್ಲ ತಿನ್ನುವುದು. ಬೇವಿನ ಕಹಿ ರುಚಿ ಜೀವನದ ದುಃಖವನ್ನು ಸೂಚಿಸುತ್ತದೆ. ಬೆಲ್ಲದ ಸಿಹಿ ರುಚಿ ಸಂತೋಷವನ್ನು ಸೂಚಿಸುತ್ತದೆ. ಇದರಿಂದ ನಾವು ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶ ದೊರೆಯುತ್ತದೆ. ಇನ್ನೊಂದು ವಿಶೇಷ ಆಚರಣೆ ಅಂದರೆ ಪಂಚಾಂಗ ಶ್ರವಣ. ಹೊಸ ವರ್ಷದ ಭವಿಷ್ಯ, ಶುಭ ಅಶುಭ ಫಲಗಳನ್ನು ಕೇಳಿ ತಿಳಿದುಕೊಳ್ಳುತ್ತಾರೆ. ಯುಗಾದಿ ದಿನ ಮನೆಗಳನ್ನು ಸ್ವಚ್ಛಗೊಳಿಸಿ, ರಂಗೋಲಿ ಹಾಕಿ, ಹೊಸ ಬಟ್ಟೆ ಧರಿಸಿ ದೇವರಿಗೆ ಪೂಜೆ ಮಾಡಲಾಗುತ್ತದೆ. ಹಬ್ಬದ ಊಟ ಮಾಡಿ ಕುಟುಂಬದವರೊಂದಿಗೆ ಸಂತೋಷವಾಗಿ ಸಮಯ ಕಳೆಯುತ್ತಾರೆ. ಒಟ್ಟಿನಲ್ಲಿ ಯುಗಾದಿ ಎಂದರೆ ಹೊಸ ಹೊಸ ಕನಸುಗಳು ಮತ್ತು ಹೊಸ ಉತ್ಸಾಹದ ಆರಂಭ. ಈ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಹೊಸ ಬೆಳಕನ್ನು ತರಲಿ ಎಂದು ನಾವು ಹಾರೈಸುತ್ತೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನಷ್ಟು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ AM Sparks ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.